ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ ನಾವು ಔಟಿಂಗ್ ಹೋಗ್ತಾ ಇದ್ವಿ. ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು. ಸೊ ಅದಕ್ಕೆ ನಾವು ಮೂವರು ಕೂಡ ಹೊರಟಿದ್ವಿ. ವಿಡಿಯೋ ಮಾಡೋ ಪ್ಲ್ಯಾನಿಂಗ್ ಎಲ್ಲ ಇದ್ದಿರಲಿಲ್ಲ. ಆದರೆ ಆನ್ ದ ವೇ ಹೋಗ್ತಿದ್ವಿ. ಒಂದೊಳ್ಳೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಆದರೆ ಮನೇಲೇನು ತಿಂಡಿ ರೆಡಿ ಮಾಡಿರಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ತಿಂಡಿನೂ ಕೂಡ ಮುಗಿಸ್ಕೊಂಡು ಲೊಕೇಶನ್ಗೆ ಹೊರಟ್ವಿ. ಗೃಹ ಪ್ರವೇಶ ನಾಗರಬಾವಿಲಿ ಇದ್ದಿದ್ದರಿಂದ ಫೈನಲ್ ಆಗಿ ನಾಗರಬಾವಿಗೆ ಹೋಗಿ ರೀಚ್ ಆದ್ವಿ. ಸೊ ಇದೇ ಅವ್ರು ಕಟ್ಸಿರೋದು ಅಂತ ಹೊಸ ಮನೆ ಒಳಗಡೆ ಎಲ್ಲ ನಾನು ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜನ ಇದ್ದರು. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ರು. ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ಮತ್ತು ಸೈಟ್ ಮೆಜರ್ಮೆಂಟ್ ಏನಿದೆ ಅಂತ ತುಂಬಾ ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಊಟನೂ ಕೂಡ ಮಾಡ್ತಾಯಿದ್ವಿ. ನನ್ನ ಗಂಡ ಎಲ್ಲೋದ್ರೂ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಿಡೋದಿಲ್ಲ, ಬರೀ ರೇಗಿಸ್ತಾ ಇರೋದೇ ಕೆಲಸ. ಫಂಕ್ಷನ್ ಎಲ್ಲ ಬೇಗ ಮುಗೀತು ಅಂತ ಅಲ್ಲೇ ನಿಯರ್ ಬೈ ಇರೋವಂಥ ವೀರಭದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಇದು ಕನ್ನಳ್ಳಿಲಿ ಇರೋವಂಥ ಟೆಂಪಲ್ಲು ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಹೋಗಿದ್ರು. ಸೊ ಚೆನ್ನಾಗಿದೆ ಅಂತ ನಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡೋದ್ರು. ನಾವು ಹೋಗಿದ್ದ ಟೈಮಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದ್ದಿದ್ದರಿಂದ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ದೇವಸ್ಥಾನ ಎಲ್ಲನೂ ಕೂಡ ನೀಟಾಗಿ ಪೇಂಟ್ ಮಾಡ್ತಾಯಿದ್ರು. ಅದಕ್ಕೆ ದೇವರನ್ನ ಗರ್ಭಗುಡಿಲಿ ಇಟ್ಟಿರಲಿಲ್ಲ, ಅಲ್ಲೇ ಇದ್ದಂಥ ಇನ್ನೊಂದು ಚಿಕ್ಕ ದೇವಸ್ಥಾನದಲ್ಲಿ ದೇವರನ್ನ ಇಟ್ಟಿದ್ರು. ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಸುತ್ತ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ನನ್ನ ಮಗ ಇಬ್ಬರೂ ವಾಕ್ ಮಾಡ್ಕೊಂಡು ನೋಡ್ತಾ ಇದ್ವಿ. ತುಂಬಾ ಶೆಕೆ ಇದ್ದಿದ್ದರಿಂದ ಪಕ್ಷಿಗಳೆಲ್ಲ ನೀರಲ್ಲಿ ಮುಳುಗ್ತಾ ಇದ್ದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ವ್ಯೂ. ಮತ್ತು ಇಲ್ಲೆಲ್ಲ ಆಟ ಆಡ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ನಾವು ಹೀಗೆ ಔಟ್ಸೈಡ್ ಬಂದಾಗ ಅಲ್ಲಿರುವಂಥ ಅಕ್ಕಪಕ್ಕ ಟೂರಿಸ್ಟ್ ಪ್ಲೇಸ್ನ ನೋಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಒಂದು ದೇವಸ್ಥಾನ ಚೆನ್ನಾಗಿದೆ ಅಂತ ಈ ಮುಕ್ತಿನಾಗ ಟೆಂಪಲ್ನ ಸಜೆಸ್ಟ್ ಮಾಡಿದ್ರು. ನಾವು ಕೂಡ ಈ ದೇವಸ್ಥಾನ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಇದು ಬೆಂಗಳೂರಲ್ಲೇ ತುಂಬಾ ಪ್ರಸಿದ್ಧವಾದ ದೊಡ್ಡ ನಾಗದೇವರ ದೇವಸ್ಥಾನ. ಇದು ರಾಮೋಹಳ್ಳಿಲಿರುತ್ತೆ ಈ ದೇವಸ್ಥಾನ. ಮೈಸೂರು ರೋಡಲ್ಲಿರುವಂಥ ರಾಮೋಹಳ್ಳಿಲಿ ಈ ಟೆಂಪಲ್ ಬರುತ್ತೆ. ದೇವಸ್ಥಾನದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ವೀಕ್ ಡೇಸ್ ಆಗಿದ್ದರಿಂದ ಅಲ್ಲಿ ಅಷ್ಟು ಜನನೂ ಇದ್ದಿರಲಿಲ್ಲ ಮತ್ತು ತುಂಬಾ ಖಾಲಿ ಇತ್ತು. ದೇವ್ರ ದರ್ಶನ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಈವ್ನಿಂಗ್ ಟೈಮ್ ಹೋಗಿದ್ದರಿಂದ ದೇವಸ್ಥಾನದ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೆಸರಲ್ಲಿ ನಾಗದೇವರನ್ನು ಪೂಜಿಸ್ತಾರೆ. ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿತ್ತು, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗ್ತಿದ್ದಾಗೆ ನನ್ನ ಮಗ ಅಮ್ಮ ರೀಲ್ಸ್ ಮಾಡೋಣ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದ, ಆದರೂ ರೀಲ್ಸ್ ಮಾಡ್ಕೊಳಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಹೋದ್ವಿ, ಆದರೆ ಇಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ. ಆದರೆ ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವರು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಭಾರತದಲ್ಲಿರುವಂಥ ಏಕಶಿಲಾ ನಾಗ ದೇವರಲ್ಲಿ ಇದು ಕೂಡ ಒಂದಾಗಿದೆ. 7 ತಲೆ ನಾಗಸರ್ಪ. ಇಲ್ಲಿ ಸರ್ಪದೋಷಕ್ಕೆ ಸಂಬಂಧಪಟ್ಟ ಹಾಗೆ ಪೂಜೆಗಳನ್ನ ಮಾಡ್ತಾರೆ. ಇಲ್ಲಿ 1000ಕ್ಕೂ ಹೆಚ್ಚು ನಾಗರ ಕಲ್ಲಿನ ವಿಗ್ರಹಗಳಿದೆ. ಇದೆಲ್ಲನೂ ಕೂಡ ಭಕ್ತರು ಪ್ರತಿಷ್ಠಾಪನೆ ಮಾಡಿರೋದು ನಾಗದೋಷ ಪರಿಹಾರಕ್ಕೆ ಅಂತ. ದೇವಸ್ಥಾನದ ವಿಸಿಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರುವಂಥ ದೊಡ್ಡ ಆಲದ ಮರದ ಹತ್ರ ಹೋದ್ವಿ. ನನ್ನ ಹಸ್ಬೆಂಡ್ ಕೇಳಿದ್ರು, ಆಲದ ಮರ ನೋಡಿದ್ಯಾ ಅಂತ. ನಮ್ಮೂರಲ್ಲಿ ಇರಲ್ವ ಆಲದ ಮರ, ಅದನ್ನೇನು ನೋಡಲಿ ಬಿಡ್ರಿ ಅಂತ ಅಂದೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ನಮ್ಮೂರಲ್ಲಿರೋ ಆಲದ ಮರನೇ ಬೇರೆ, ಇಲ್ಲಿರೋದೇ ಬೇರೆ. ಇಲ್ಲಿ ಯಾವುದು ಆಲದ ಮರದ ರೂಟ್ ಯಾವುದು ಅಂತಲೇ ನೋಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕನ್ಫ್ಯೂಷನ್ ಆಗಿತ್ತು. ಎಲ್ಲ ಒಂದಕ್ಕೊಂದು ರಂಬೆ ಕೊಂಬೆಗಳು ಎಲ್ಲ ಚಾಚ್ಕೊಂಡು ದೊಡ್ಡದಾಗಿ ಹರಡ್ಕೊಂಡಿತ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಮಗ ಹಾಗೆ ಒಂದೆರಡು ಕ್ಲಿಪ್ ವೀಡಿಯೋಸು ಕೂಡ ರೀಲ್ಸ್ ಮಾಡೋದಕ್ಕೆ ಮಾಡ್ಕೊತಾ ಇದ್ದೆ. ಅಲ್ಲೇ ನನ್ನ ಮಗ ಒಂದು ಕಪಿಚೇಷ್ಟೆ ಶುರು ಮಾಡಿದ್ದ. ಆ ಕಡೆ ಸೈಡಿಂದ ಒಂದು ಕೋತಿ ಕೂತ್ಕೊಂಡು ಅದು ಏನೇನು ಮೂಮೆಂಟ್ಸ್ ಮಾಡ್ತಾ ಇರುತ್ತೆ ಇವನು ಕೂಡ ಅದನ್ನೇ ಕೂತ್ಕೊಂಡು ಮಾಡ್ತಾ ಇದ್ದ. ತುಂಬಾ ಬಿಸಿಲಿತ್ತು, ಆದರೆ ಅಲ್ಲೋಗಿದ್ರೆ ಅಷ್ಟು ಬಿಸಿಲು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ತಂಪಾಗಿತ್ತು. ಪ್ಲೇಸಸ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಹೊರಟಿದ್ವಿ. ಆನ್ ದ ವೇ ಅದೇ ರೂಟಲ್ಲಿ ನರ್ಸರಿ ಕಾಣಿಸ್ತು. ಸೊ ನರ್ಸರಿಗೆ ಹೋಗಿ ಒಂದು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ನ ನೋಡೋಣ ಅಂದ್ಕೊಂಡು ಹೋದೆ. ಗಿಡಗಳನ್ನೆಲ್ಲ ಇಡೋದಕ್ಕೆ ಮನೆ ಮುಂದೆ ಅಷ್ಟು ಜಾಗ ಇಲ್ಲ, ಆದರೆ ಮನೆ ಒಳಗಡೆ ಇಡೋ ಅಂಥ ವಾಸ್ತು ಗಿಡಗಳನ್ನ ತೊಗೊಳ್ಳೋಣ ಅಂತ ಹೋದೆ. ಆದರೆ ನಾನು ಅಂದ್ಕೊಂಡಿದ್ದ ತಕ್ಕನಾಗಿ ಅಲ್ಲಿ ಗಿಡಗಳು ಸಿಕ್ಕಿಲ್ಲ. ಕೆಲವೊಂದಷ್ಟು ಗಿಡಗಳು ಮಾತ್ರ ಸಿಕ್ಕಿದ್ವು, ಆದರೆ ತುಂಬಾ ಕಮ್ಮಿ ಬೆಲೆಗೆ ಮಾರ್ತಾಯಿದ್ರು. ಅದಂತೂ ಖುಷಿ ಆಯಿತು. ಅಲ್ಲಿ ನೋಡ್ತಾ ಇದ್ದರೆ ಎಲ್ಲ ಗಿಡಗಳನ್ನೂ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು. ನಾನು ನೋಡದೇ ಇರೋ ಗಿಡಗಳನ್ನೆಲ್ಲನೂ ಕೂಡ ನೋಡಿದೆ.
ಈ ಹ್ಯಾಂಗಿಂಗ್ ಪ್ಲಾಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ತೊಗೊಳ್ಳೋಣ ಅಂತ ಅಂದರೆ ಇದನ್ನು ಕೂಡ ಇಡೋದಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಬೇಡ ಬಿಡೆ ಬೇಕಾದಷ್ಟು ತಗೋ, ಯಾಕೆ ಎಲ್ಲನೂ ನೋಡ್ಕೊಂಡು ಸುತ್ಕೊಂಡಿದ್ಯಾ ಅಂತ. ಆದಷ್ಟು ಮನೆಗಳ ಮುಂದೆ ಅಥವಾ ಮನೆ ಒಳಗಡೆ ಪ್ಲಾಂಟ್ಸ್ ಇದ್ದರೆ ಮನೆಯೂ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಶಾಂತವಾಗೂ ಕೂಡ ಇರುತ್ತೆ. ತುಳಸಿ ಗಿಡ, ಅಲೋವೆರಾ ಮತ್ತು ಮನಿ ಪ್ಲ್ಯಾಂಟ್, ಸ್ನೇಕ್ ಪ್ಲ್ಯಾಂಟ್ ಮತ್ತು ಲಿಲ್ಲಿ ಹೂವು, ಇದೆಲ್ಲನೂ ಕೂಡ ಲಿಲ್ಲಿ ಪ್ಲ್ಯಾಂಟ್ಸ್ ಇದೆಲ್ಲನೂ ಕೂಡ ವಾಸ್ತು ಗಿಡಗಳು. ಇದನ್ನೆಲ್ಲ ಮನೇಲಿಟ್ಟರೆ ಶಾಂತಿ, ಸುಖ, ನೆಮ್ಮದಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ನೋಡಿದ್ದೆ. ಸೊ ಅದಕ್ಕೋಸ್ಕರ ತೊಗೋಬೇಕಂತ ಹೋದೆ. ನನಗಂತೂ ಈ ಹ್ಯಾಂಗಿಂಗ್ ಪಾಟ್ ಅಂತೂ ತುಂಬಾ ಇಷ್ಟ ಆಯ್ತಾಯಿತ್ತು ಪ್ಲ್ಯಾಂಟು. ನಾನು ಇದನ್ನು ತೊಗೋತೀನಿ ಅಂತ ಹೇಳ್ತಾರೆ. ನನ್ನ ಹಸ್ಬೆಂಡ್ ತೊಗೊಂಡೋಗಿ ಎಲ್ಲಾಕ್ತಿಯಮ್ಮ, ಇಡೋದಕ್ಕೆ ಜಾಗ ಇಲ್ಲ, ಬಾ ಹೋಗೋಣ ಸಾಕು, ನೋಡಿದ್ದೇ ಎಷ್ಟಂತ ನೋಡ್ತೀಯ ಅಂತ ಹೇಳ್ತಾಯಿದ್ರು. ಸೊ ಆದರೂ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ನೀವೂ ಕೂಡ ಆ ಕಡೆ ಹೋದರೆ ಒಂದು ಸಲ ವಿಸಿಟ್ ಮಾಡಿ, ಯಾಕಂದರೆ ಗಿಡಗಳೆಲ್ಲನೂ ಕೂಡ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಕೂಡ ಮುಕ್ತಿನಾಗ ಟೆಂಪಲ್ಗೆ ಹೋಗಿದ್ರೆ ಯಾವ ಕಾರಣಕ್ಕೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.